2025ನೇ ವಾರ್ಷಿಕ ಭವಿಷ್ಯ ನೋಡೋಣ ಬನ್ನಿ. ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರದವರು ಬರ್ತಾರೆ. ವೃಶ್ಚಿಕ ರಾಶಿಯವರು ಹೆಂಗಂದರೆ ಒಂಥರ ಹೊಸದಾಗಿ ಆಲೋಚನೆ ಮಾಡೋದ್ರು, ಔಟ್ ಆಫ್ ದಿ ಬಾಕ್ಸ್ ಅಂತಾರಲ್ಲ ಆ ಥರ. ಎಲ್ಲರೂ ಒಂಥರ ಯೋಚನೆ ಮಾಡ್ತಾಯಿದ್ರೆ ಇವ್ರು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾರೆ. ಹಾಗಾಗಿ ಇವ್ರನ್ನ ಜನ ನೋಡಿದಾಗೆಲ್ಲ ಇವ್ರು ಏನೋ ಮಾಡ್ತಾರೆ, ಏನೋ ಡಿಫ್ರೆಂಟಾಗಿ ಮಾಡ್ತಾರೆ ಅಂತಲೇ ಒಂದು ಒಪಿನಿಯನ್ ಇರುತ್ತೆ ಇವ್ರ ಬಗ್ಗೆ. ಸೊ 2024ರಿಂದ ಅತ್ಯಂತ ಚೆನ್ನಾಗಿತ್ತು ನಿಮಗೆ ಟೈಮು. ಮದುವೆ ಸೆಟ್ ಆಗದಿರೋರ್ಗೆ ಮದುವೆ ಸೆಟ್ ಆಯಿತು, ಫೈನಾನ್ಷಿಯಲಿ ಚೆನ್ನಾಗಾದ್ರಿ, ವ್ಯವಹಾರದಲ್ಲಿ ನಿಮಗೆ ಲಾಭ ಆಯಿತು. ಯಾವುದೋ ಕಷ್ಟ ಅಂತಂದಾಗ ಯಾವುದೋ ಗೊತ್ತಿಲ್ಲದಿರೋರು ಯಾರೋ ಬಂದು ಸಹಾಯ ಮಾಡ್ತಾರೆ, ಅಥವಾ ಸ್ನೇಹಿತರಿಗೆ ಬಂದು ಸಹಾಯ ಮಾಡ್ತಾರೆ. ಸೊ ಇದಿಷ್ಟು 2024ರಿಂದ ಆಗಿತ್ತು, ಚೆನ್ನಾಗಿತ್ತು ನಿಮಗೆ ಟೈಮು. ಆದರೆ ನಿಮ್ಮ 2025ರ ಮೇ 14ನೇ ತಾರೀಕಿನ ನಂತರ ಸ್ವಲ್ಪ ಸಮಸ್ಯೆಗಳು ಶುರುವಾಗಿರುತ್ತೆ. ಅಂದರೆ ಮೆಂಟಲಿ ಸ್ವಲ್ಪ ಸ್ಟ್ರೈನ್ ಬರ್ಬೋದು. ಆಮೇಲೆ ನಿಮಗೆ ಇದಷ್ಟು ಏನಕ್ಕೆ ಅಂತಂದರೆ ಮೇ 14ರ ನಂತರ ನಿಮಗೆ ಗುರುಬಲ ಹೋಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳ ಎಜುಕೇಷನ್ ಸ್ವಲ್ಪ ಪ್ರಾಬ್ಲಮ್, ಅಂದರೆ ಓದ್ತಾರೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಆ ಥರದ್ದು. ಅಂದರೆ ಮುಂಚೆ ಇಷ್ಟು ದಿನ ಏನಾಗಿತ್ತು, ಒಂದು ಸರಿ ಓದಿದ ತಕ್ಷಣ ತಲೆ ಹೊಟ್ಟೋಗೋದು, ಈಗ ಸ್ವಲ್ಪ ಒಂದು 2-3 ಸರಿ ರಿವೈಸ್ ಮಾಡಬೇಕಂತದ್ದು ಬರುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ದೊಡ್ಡ ಮಗ ಅಥವಾ ಮಗಳು ಇದ್ದರೆ ಅವ್ರಿಗೆ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಾಗಿ ಬರುತ್ತೆ. ಹಣ ಖರ್ಚು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಅಂದರೆ ಹಣ ಈ ಕಡೆಯಿಂದ ಬರುತ್ತೆ, ಯಾವುದೋ ಆಸ್ಪತ್ರೆ ಅಂತ ಖರ್ಚು ಮಾಡಬೇಕಾಗತ್ತೆ, ಅಥವಾ ಇನ್ಯಾರಿಗೋ ದುಡ್ಡು ಕೊಡ್ತೀರಾ, ನಾನು ಒಂದು ವಾರದಲ್ಲಿ ಕೊಟ್ಬಿಡ್ತೀನಿ ಕೊಡು ಅಂತಾರೆ, ಅಲ್ಲಿ ಕೊಡ್ತೀರಾ. ಆದರೆ 10 ದಿನ ಆಗುತ್ತೆ, 1 ತಿಂಗಳಾಗುತ್ತೆ, ಆ ಕಡೆಯಿಂದ ರೆಸ್ಪಾನ್ಸ್ ಬರೋದಿಲ್ಲ, ಫೋನ್ ಮಾಡಿದ್ರೆ ಸ್ವಿಚ್ ಆಫು. ಸೊ ಈ ಥರ ಪ್ರಮೇಯಗಳು ಸ್ವಲ್ಪ ಹೆಚ್ಚಾಗುತ್ತೆ ಮೇ 14ರ ನಂತರ. ಮಾರ್ಚ್ ನಂತರ ಸ್ವಲ್ಪ ಕಮ್ಮಿ ಆಗುತ್ತೆ, ಆದರೆ ಮೇ 14ರ ನಂತರ ಕಂಪ್ಲೀಟಾಗಿ ನಿಮಗೆ ಗುರುಬಲ ಕಮ್ಮಿ ಆಗುತ್ತೆ, ಶತ್ರುಬಾಧೆ ಹೆಚ್ಚಾಗುತ್ತೆ, ಹುಷಾರಾಗಿರಿ. ಹಾಗಾಗಿ ಯಾವುದೇ ವ್ಯವಹಾರ ಇರಲಿ ಅಥವಾ ಯಾವುದೇ ಮದುವೆ ಮೇಜರ್ ಡಿಸಿಷನ್ಸು ಇವೆಲ್ಲ ಏನೇ ಇದ್ರೂ ಮೇ 14ರ ಒಳಗಡೆ ಮುಗಿಸ್ಕೊಂಬಿಡಿ. ಆದಷ್ಟು ಮಾರ್ಚ್ 29ರ ಒಳಗಡೆ ಮುಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ಮೇ 14ರ ಒಳಗಡೆ ನಿಮ್ಮ ಏನೇನು ಇಂಪಾರ್ಟೆಂಟ್ ಕೆಲಸಗಳಿದೆ ಅದಷ್ಟು ಮುಗಿಸ್ಕೊಂಬಿಡಿ. ಸ್ವಲ್ಪ ದಿನ ಮಾರ್ಚ್ 20, 2026 ಮೇ 2026ವರೆಗೂ ಸ್ವಲ್ಪ ಕಾಯಿರಿ. ನಂತರ ನಿಮಗೆ ಸ್ವಲ್ಪ ಟೈಮ್ ಚೆನ್ನಾಗಾಗುತ್ತೆ. ಅಂದರೆ ಈಗ 2025ಗಿಂತ ಸ್ವಲ್ಪ ಬೆಟರ್ ಆಗಿರುತ್ತೆ. ಸೊ ಇವೆಲ್ಲ ಆಗೇ ಆಗುತ್ತಾ? ಗ್ಯಾರಂಟಿ ಇಲ್ಲ. ನಿಮ್ಮ ಜಾತಕನ ನೋಡಬೇಕಾಗತ್ತೆ, ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ನೋಡಬೇಕಾಗತ್ತೆ. ನಿಮಗೆ ದಶಾಭುಕ್ತಿ ಚೆನ್ನಾಗಿತ್ತಾ, ಇದಿಷ್ಟು ಯಾವುದು ನಿಮಗೆ ಅಪ್ಲಿಕಬಲ್ ಆಗಲ್ಲ. ನಿಮಗೆ ದಶಾಭುಕ್ತಿ ಚೆನ್ನಾಗಿದ್ದರೆ ಎಲ್ಲದೂ ಚೆನ್ನಾಗಿರುತ್ತೆ. ಆದರೆ ಈಟೆಲ್ಲ ಟೈಮ್ ಚೆನ್ನಾಗಿದ್ದು ನಿಮಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ನೀವು ಏನು ಮಾಡಿದ್ರು ಸ್ವಲ್ಪ ಹಿಂದೆ ಆಗುವಂಥದ್ದು ಹಿಂದೇಟು ಇದ್ದೇ ಇರುತ್ತೆ. ಹಾಗಾಗಿ 6 ತಿಂಗಳಿಗೊಂದು ಸಾರಿನೋ ಅಥವಾ ವರ್ಷಕ್ಕೊಂದು ಸಾರಿನೋ ಯಾರ ಹತ್ರ ಆದರೂ ಪುರೋಹಿತರ ಹತ್ರ ಹೋಗಿ, ಆಚಾರ್ಯ ಹತ್ರ ಹೋಗಿ ನಿಮ್ಮ ಜಾತಕ ಕೊಟ್ಟು ಒಂದು ಸಾರಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸೊ ಇವೆಲ್ಲ ನಿಮ್ಮ ಇಂಡಿವಿಜುವಾಲಿಟಿಗೆ ತಕ್ಕಂಥದ್ದು. ಸೊ ಇದಕ್ಕೆ ಪರಿಹಾರ ಹೇಗೆ ಅಂತಂದರೆ ಸುಬ್ರಹ್ಮಣ್ಯ ದೇವನ ಆರಾಧನೆ ಮಾಡಿ. ಆಮೇಲೆ ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆಮೇಲೆ ವೃದ್ಧರಿಗೆ ಅಥವಾ ಬಡವರಿಗೆ ಏನಾದರೂ ದಾನ ಮಾಡಿ. ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಬಂದಾಗ ಯಾರೋ ನಿಮಗೆ ವಯಸ್ಸಾದವ್ರು ಕಾಣಿಸ್ತಾರೆ ಅಥವಾ ಯಾರೋ ಬಡವರು ಕಾಣಿಸ್ತಾರೆ, ಒಂದು ಹಣ್ಣು ಹಂಪಲು ಏನೋ ಒಂದು ಕೊಟ್ಟು ದಾನ ಮಾಡಿ, ಒಳ್ಳೆಯದಾಗತ್ತೆ. ಶುಭವಾಗಲಿ.